ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತೋರಿಸ್ತಾ ಇರುವಂಥ ಈ ಸ್ವೀಟ್ನ ನಾನಿಲ್ಲಿ ಯಾವುದೇ ರೀತಿ ಹಿಟ್ಟನ್ನ ನಾದ್ಬಿಟ್ಟಾಗಲಿ ಅಥವಾ ಎಣ್ಣೆಯಲ್ಲಿ ಕರಿಯೋದಾಗಲಿ ಇಲ್ಲ ಗಂಟೆಗಟ್ಟಲೆ ಹಬೇಲಿ ಬೇಯಿಸೋದಾಗಲಿ ಯಾವುದೇ ರೀತಿ ಮಾಡಿಲ್ಲ. ಕೇವಲ 10 ನಿಮಿಷದೊಳಗೆ ನೀವು ಹೊಟ್ಟೆ ತುಂಬುವಷ್ಟು ಸ್ವೀಟ್ನ ಇಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ಯಾವ ರೀತಿ ಮಾಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ಮೊದಲನೇದಾಗಿ ನಾನಿಲ್ಲಿ 2 ಮಾವಿನ ಹಣ್ಣನ್ನ ಇಲ್ಲೇ ತಗೊಂಡನಿ. ಅದನ್ನ ಸಿಪ್ಪೆ ತೆಗೆದು ಈ ರೀತಿ ಅದ್ರ ಪಲ್ಪ್ನಷ್ಟ ಒಂದು ಪ್ಲೇಟ್ ಒಳಗೆ ಎತ್ತಿಟ್ಕೊಂಡಿದ್ದೆ ನಾನು. ಇವಾಗ ನಾವೇನು ಸಿಪ್ಪೆ ತೆಗೆದಿಟ್ಕೊಂಡಿದ್ವಲ್ಲ ಮಾವಿನ ಹಣ್ಣು, ಇದನ್ನ ಇವಾಗ ಮಿಕ್ಸರ್ ಜಾರಿಗೆ ಸೇರಿಸ್ಕೊಕತ್ತೀನಿ. ನಾನಿಲ್ಲೇ 2 ಮಾವಿನ ಹಣ್ಣನ್ನ ಬಳಸ್ಕೊಂಡೇನಿ. ನೀವು ಬೇಕಂದ್ರೆ ಜಾಸ್ತಿನೂ ಇಲ್ಲ ಬಳಸ್ಕೋಬಹುದು. ಇವಾಗ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಸಹ ಹಾಕ್ಲಂಗ ಇದನ್ನ ನುಣ್ಣಗ ನಾವು ರುಬ್ಕೊಂಬರ್ಬೇಕು. ನಾನಿಲ್ಲಿ ಈ ರೀತಿಯಾಗಿ ಇದನ್ನ ರುಬ್ಕೊಂಬಂದ ನೋಡ್ರಿ. ಯಾವುದೇ ರೀತಿ ಸಣ್ಣ ಪೀಸ್ ಸಹ ಇರಾಕ್ ಹೋಗ್ಬಾರ್ದು. ಆ ರೀತಿ ನೈಸ್ ಆಗಿ ಪೇಸ್ಟ್ ತರ ನಾವಿಲ್ಲೇ ರುಬ್ಬಿರ್ಬೇಕು. ಇದನ್ನ ಇವಾಗ ನಾನು ನಿಮ್ಗೆ ಒಂದು ಬಟ್ಲು ಅಳತಿ ಒಳಗೆ ತೋರಿಸ್ತಾನೆ ನೋಡ್ರಿ. ನನಗಿಲ್ಲಿ ಒಟ್ಟ 1 ಕಪ್ನಷ್ಟು ನನಗಿಲ್ಲೇ ಇದು ಮಾವಿನ ಹಣ್ಣಿಂದು ಪಲ್ಪ್ ಬೇಕು. ನಾನಿಲ್ಲಿ ಅಳತಿ ಒಳಗೆ ಹೇಳುವುದಾದ್ರೆ ನಿಮ್ಗೆ ನನಗಿಲ್ಲಿ 1 ಕಪ್ನಷ್ಟು ನಾನಿಲ್ಲೇ ತಗೊಂಡನಿ. ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಇವಾಗ ಒಂದು ಬೌಲ್ಗೆ ನಾನಿಲ್ಲಿ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಇಲ್ಲಿ ಸೇರಿಸ್ಕೊಳಕತ್ತೀನಿ. ಇದು ಮನೇಲಿರುವಂಥ ಅಕ್ಕಿ ಹಿಟ್ಟನ್ನ ನಾನಿಲ್ಲಿ 1 ಕಪ್ನಷ್ಟು ಸೇರಿಸ್ಕೊಳಕತ್ತೀನಿ. ಇದಕ್ಕೆ ಇವಾಗ ಒಂದು ಅರ್ಧ ಕಪ್ನಷ್ಟು ಚಿರೋಟಿ ರವೆ ಬರುತ್ತಲ್ಲ ಅದನ್ನ ಸೇರಿಸ್ಕೊಳಕತ್ತಾನೆ ನೋಡ್ರಿ. ಚಿರೋಟಿ ರವೆನ ಯೂಸ್ ಮಾಡ್ಕೋರಿ. ಮೀಡಿಯಂ ರವೆ ಇದ್ರೆ ಒಂದ್ಸಲ ಮಿಕ್ಸರ್ಗೆ ಹಾಕ್ಕೊಂಡು ಆ ರೀತಿ ಕೂಡ ನೀವು ಹಾಕ್ಕೋಬಹುದು. ಇವಾಗ 1 ಕಪ್ನಷ್ಟು ಇದಕ್ಕೆ ಮೈದಾ ಹಿಟ್ಟನ್ನ ಇಲ್ಲೇ ಸೇರಿಸ್ಕೊಳಕತ್ತೀನಿ. ಮೈದಾ ಹಿಟ್ಟು ಬದಲಿ ನೀವು ಬೇಕಂದ್ರೆ ಗೋಧಿ ಹಿಟ್ಟನ್ನು ಕೂಡ ಇಲ್ಲೇ ಸೇರಿಸ್ಕೋಬಹುದು. ಇವಾಗ ನಾವೇನು ಮಾವಿನ ಹಣ್ಣು ರುಬ್ಬಿಟ್ಕೊಂಡಿದ್ವಲ್ಲ ಅದ್ರೊಳಗೆ ನಾನು ಇಲ್ಲೇ ಬರೇ ಒಂದು ಅರ್ಧದಷ್ಟು ಅಷ್ಟ ಸೇರಿಸ್ಕೊಂತಾನೆ. ಅರ್ಧದಷ್ಟು ಹಾಕೋರಿ, ಇನ್ನರ್ಧ ಇದು ನಮ್ಗೆ ಬೇಕು. ಅದಕ್ಕೆ ನಾನಿಲ್ಲೇ ಕರೆಕ್ಟ್ ಅರ್ಧದಷ್ಟು ಈ ಹಿಟ್ಟಿಗೆ ಸೇರಿಸ್ಕೊಂಡಾನಿ. ಇನ್ನರ್ಧ ಇದನ್ನ ಎತ್ತಿಟ್ಬಿಡ್ತಾನೆ. ಇವಾಗ ಲಾಸ್ಟಲ್ಲಿ ನಾವು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆನ ಮಿಕ್ಸರ್ಗೆ ಹಾಕ್ಕೊಂಡು ಹಾಕ್ಕೋಬೇಕು. ಇದಕ್ಕೆ ಸಕ್ಕರೆ ಹಾಕೊಳಕ್ಕೆ ಹೋಗ್ಬೇಡ್ರಿ, ಡೈರೆಕ್ಟಾಗಿ ಸಕ್ಕರೆ ಪುಡಿನ ಒಂದು ಅರ್ಧ ಕಪ್ನಷ್ಟು ಸೇರಿಸ್ಕೊಂಡನಿ. ಆಮೇಲೆ ಸ್ವಲ್ಪ ಉಪ್ಪನ್ನ ಕೂಡ ಇಲ್ಲೇ ಸೇರಿಸ್ಕೊಂಡನಿ. ಜಾಸ್ತಿ ಉಪ್ಪು ಬೇಡ, ಸ್ವಲ್ಪ ಚಿಟಿಕೆಯಷ್ಟು ಹಾಕಿದ್ರೆ ಸಾಕು. ಇವಾಗ ಇದನ್ನೆಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅದು ರವೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಒಂದ್ಸಲ ಇದು ಡ್ರೈ ಇರೋವಾಗಲೇ ನಾವು ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿಯಾಗಿ ನಾನು ಹಿಂಗೆ ಕಲಸಿಟ್ಕೊಂಡ ನೋಡ್ರಿ ಇದನ್ನ. ಇವಾಗ ಈ ಹಿಟ್ಟನ್ನ ನಾದ್ಕೊಳ್ಳೋದಕ್ಕೆ ನಾನಿಲ್ಲೇ ನೀರನ್ನ ಇಲ್ಲೇ ಬಳಸ್ಕೊಳಕತ್ತಿಲ್ಲ. ನಾನಿಲ್ಲಿ ಕಾಸಿ ಬಿಸಿ ಮಾಡಿಸಿ ಆರಿರುವಂಥ ಹಾಲು, ಇದು ಬಿಸಿ ಇರುವಂಥ ಹಾಲು ಕೂಡ ಅಲ್ಲ, ಆರಿರುವಂಥ ಹಾಲನ್ನ ನಾನಿಲ್ಲೇ ಸ್ವಲ್ಪ ಹಾಕ್ಕೊಂತ ಇದನ್ನ ಕಲಿಸ್ಕೊಂತಾನೆ ನೋಡ್ರಿ. ಒಮ್ಮೆ ಹಾಕಿ ಕಲಿಸ್ಕೊಳಕ್ ಹೋಗ್ಬೇಡ್ರಿ, ಬೇಗ ಗಂಟಾಗ್ತತಿ. ಈ ರೀತಿ ಸ್ವಲ್ಪ ಹಾಕ್ಕೊಂತ ನಾವು ಆ ಗಂಟನ್ನ ಬಿಡಿಸ್ಕೊಂತ ನಾವು ಕಲಿಸ್ಕೋಬೇಕಾಕತಿ. ಇದನ್ನ ಒಂದ್ ವೇಳೆ ಮನೆಯಲ್ಲಿ ಹಾಲಿಲ್ಲ ಅಂತಂದ್ರೆ ನೀವು ನೀರಲ್ಲೂ ಕೂಡ ಇದನ್ನ ಕಲಿಸ್ಬೋದು. ಆದ್ರೆ ಹಾಲು ಹಾಕಿ ಮಾಡೋದ್ರಿಂದ ಈ ಸ್ವೀಟು ತುಂಬಾ ಟೇಸ್ಟಿ ಆಗಿರ್ತತಿ. ಆದ್ರಿಂದ ಹಾಲಲ್ಲಿ ಕಲಸೋದಕ್ಕೆ ಟ್ರೈ ಮಾಡ್ರಿ. ನಾನಿಲ್ಲಿ ಯಾವುದೇ ರೀತಿ ಗಂಟಿಲ್ದಂಗೆ ಇದನ್ನ ಈ ರೀತಿಯಾಗಿ ಕಲಸ್ಕೊಂಡ ನೋಡ್ರಿ. ಜಾಸ್ತಿ ತೆಳುವಾಗಿ ಇರಬಾರ್ದು, ಜಾಸ್ತಿ ಗಟ್ಟಿಯಾಗಿರಬಾರ್ದು. ನಾವು ದೋಸೆ ಮಾಡೋವಾಗ ಹಿಟ್ಟಿರ್ತತಲ್ಲ ಆ ಕನ್ಸಿಸ್ಟೆನ್ಸಿ ಒಳಗೆ ಇರ್ಬೇಕಿದು. ಇವಾಗ ಇದು ಕಲಸ್ಕೊಂಡಾದ್ಮೇಲೆ ಇದನ್ನ ನಾನಿಲ್ಲಿ ಒಂದು 10 ನಿಮಿಷ ಇದನ್ನ ರೆಸ್ಟ್ ಮಾಡೋದಕ್ಕೆ ಇಟ್ಬಿಡ್ತಾನೆ. ಅಷ್ಟೊತ್ತಿಗೆ ನಾವು ಇದ್ರ ಮಧ್ಯದಲ್ಲಿ ತುಂಬುವಂಥ ಫಿಲ್ಲಿಂಗ್ನ ರೆಡಿ ಮಾಡ್ಕೊಂಡ್ಬಿಡೋಣ. ನಾನಿಲ್ಲಿ ಒಂದು ಬಾಣಲಿಗೆ 1 ಸ್ಪೂನಷ್ಟು ತುಪ್ಪನ ಇಲ್ಲೇ ಸೇರಿಸ್ಕೊಂಡನಿ. ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ಇದು ಚಿರೋಟಿ ರವೆನ ನಾನಿಲ್ಲೇ ಒಂದು 2 ಸ್ಪೂನಷ್ಟು ಸೇರಿಸ್ಕೊಂತಾನೆ ನೋಡ್ರಿ. ಜಾಸ್ತಿ ಏನು ಬೇಡ, ಒಂದು 2 ಸ್ಪೂನ್ ಅಷ್ಟಾದ್ರೆ ಸಾಕು. ಇದನ್ನ ಇವಾಗ ಮೀಡಿಯಂ ಫ್ಲೇಮ್ ಒಳಗೆ ನಾನು ಇದನ್ನ ಹುರ್ಕೊಂತಾನೆ. ಅದು ಸ್ವಲ್ಪ ಅರೋಮಾ ಎಲ್ಲ ಬರ್ಬೇಕು, ಅಲ್ಲಿವರೆಗೂ ನಾವು ಇದನ್ನ ಅದು ಸ್ವಲ್ಪ ಫ್ಲೇವರ್ ಬಿಡೋವರೆಗೂ ಇದನ್ನ ಹುರ್ಕೊಂಡ್ಬಿಡೋಣ ಮೀಡಿಯಂ ಫ್ಲೇಮ್ ಒಳಗೆ. ಹೈ ಫ್ಲೇಮ್ ಒಳಗೆ ಹುರಿಯಾಕೆ ಹೋಗ್ಬೇಡ್ರಿ. ಈ ರೀತಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಇದನ್ನ ಹುರ್ಕೋಬೇಕು ನಾವು ತುಪ್ಪದೊಳಗೆ. ಇವಾಗಿದು ಹುರ್ಕೊಂಡು ಆಗೈತಿ. ಇದಕ್ಕೆ ಇವಾಗ ನಾನಿಲ್ಲಿ 1 ಗ್ಲಾಸ್ನಷ್ಟು ಹಾಲನ್ನ ಇಲ್ಲೇ ಸೇರಿಸ್ಕೊಳಕತ್ತೀನಿ. ಇಲ್ಲಿ ನೀವು ನೀರು ಹಾಕಂಗಿಲ್ಲ, ಹಾಲನ್ನ ಇಲ್ಲೇ ಸೇರಿಸ್ಕೋಬೇಕು. ನೀವು ಬೇಕಂದ್ರೆ ಹಿಟ್ಟು ಕಲಸೋವಾಗ ನೀರು ಹಾಕಿ ಕಲಸಿ, ಆದ್ರೆ ಈ ಫಿಲ್ಲಿಂಗ್ ಮಾಡೋವಾಗ ಮಾತ್ರ ನೀವು ಹಾಲನ್ನ ಇಲ್ಲೇ ಹಾಕ್ಬೇಕು. ಹಾಲು ಹಾಕ್ಲಿಲ್ಲ ಅಂದ್ರೆ ಈ ಸ್ವೀಟ್ ಚೆನ್ನಾಗಾಗಲ್ಲ, ಆದ್ರಿಂದ ಹಾಲು ಹಾಕ್ರಿ. ಇವಾಗ ಇದನ್ನ ಒಂದ್ಸಲ ನೀಟಾಗ ನಾನಿಲ್ಲೇ ಮಿಕ್ಸ್ ಮಾಡ್ಕೊಂಡನಿ ಇದನ್ನ. ಇವಾಗ ಇದಕ್ಕೆ ನಾನಿಲ್ಲೇ ಫ್ಲೇವರ್ಗೋಸ್ಕರ ಒಂದೇ ಒಂದು ಏಲಕ್ಕಿನ ಇಲ್ಲೇ ಸುಲಿದ್ಬಿಟ್ಟು ಸಿಪ್ಪೆ ಸಮೇತ ಇಲ್ಲೇ ಸೇರಿಸ್ಕೊಳಕತ್ತಾನ ನೋಡ್ರಿ. ಈ ಹಾಲು ಇವಾಗ ಚೆನ್ನಾಗಿ ಒಂದು ಕುದಿ ಬರ್ಬೇಕು. ಅಲ್ಲಿವರೆಗೂ ನಾವು ಇದನ್ನ ಮೀಡಿಯಂ ಫ್ಲೇಮ್ ಒಳಗ ಕುದಿಯೋದಕ್ಕೆ ಬಿಟ್ಬಿಡೋಣ. ನಾನಿಲ್ಲೇ ತೋರ್ಸಾತ ನೋಡ್ರಿ. ಈ ರೀತಿ ಇದು 1 ಕುದಿ ಬಂದತಿ. ಇವಾಗ ಇಷ್ಟಾದ್ರೆ ಸಾಕಿದು. ಇನ್ನೊಂದ್ಸಲ ನೀಟಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಯಾಕಂದ್ರೆ ಇದ್ರೊಳಗೆ ರವೆ ಇರೋದ್ರಿಂದ ಅದು ತಳ ಹಿಡಿದಿರ್ತತಿ.
ಇವಾಗ ನೆಕ್ಸ್ಟ್ ನಾನಿಲ್ಲಿ ಹಾಲೇನು ನಾವು ಕಾಸಿ ಕೆನೆ ಬಂದಿರ್ತತಲ್ಲ ಅದನ್ನು ಕೂಡ ನಾನಿಲ್ಲೇ ಸೇರಿಸ್ಕೊಳಕತ್ತೇನೆ ನೋಡ್ರಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮಲಾಯಿ ಕ್ರೀಮ್ ಅವೆಲ್ಲ ಇದ್ರೆ ನೀವು ಅದನ್ನು ಒಂದು 2 ಸ್ಪೂನ್ ಅಷ್ಟು ಸೇರಿಸ್ಕೋಬೋದು. ಇವಾಗ ನಾನಿಲ್ಲೇ ಸಕ್ಕರೆನ ಇದಕ್ಕೆ ಹಾಕೊಳಕತ್ತೇನೆ ನೋಡ್ರಿ. ಒಟ್ಟು ಇದಕ್ಕೆ ನಾನಿಲ್ಲಿ 3 ಸ್ಪೂನ್ ಅಷ್ಟು ಸಕ್ಕರೆನ ಇಲ್ಲೇ ಸೇರಿಸ್ಕೊಂಡನಿ. ನಾವು ಹಿಟ್ಟು ಕಲಸುವಾಗ ಒಂದು ಅರ್ಧ ಕಪ್ ಬಳಸಿರೋದ್ರಿಂದ ಇಲ್ಲಿ ನೋಡ್ಕೊಂಡು ಸೇರಿಸ್ಕೊರಿ. ಇವಾಗ ನಾವೇನು ಅವಾಗಲೇ ಮಾವಿನ ಹಣ್ಣಿಂದ ಒಂದು ಅರ್ಧ ಪಲ್ಪ್ ಇಟ್ಟಿದ್ವಲ್ಲ ಅದನ್ನು ನಾನು ಇವಾಗ ಇದಕ್ಕೆ ಸೇರಿಸ್ಕೊಳಕತ್ತೇನೆ ನೋಡ್ರಿ. ನಾನು ಅವಾಗಲೇ ಹೇಳ್ದಂಗೆ ನೀವಿಲ್ಲೇ ಎರಡೂ ಕಡೆನೂ ಮಾವಿನ ಹಣ್ಣನ್ನ ಬೇಕಂದ್ರೆ ಜಾಸ್ತಿನ ಬಳಸ್ಕೋಬಹುದು. ಇವಾಗ ಇದನ್ನ ಮಾವಿನ ಹಣ್ಣು ಚೆನ್ನಾಗಿ ಹಾಲು ಜೊತೆ ಹೊಂದ್ಕೋಬೇಕು. ಆ ರೀತಿ ಇದನ್ನ ನಾವು ಮೀಡಿಯಂ ಫ್ಲೇಮ್ ಒಳಗೆ ಈ ರೀತಿ ಕಂಟಿನ್ಯೂಸ್ ಆಗಿ ತಿರುಗಿಸ್ಕೊಂತ ಇದನ್ನ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಅದು ಯಾವುದೇ ರೀತಿ ಗಂಟಾಗ್ಲಿ ಏನೂ ಇರಾಕ್ ಹೋಗ್ಬಾರ್ದು. ಆ ರೀತಿ ಇದನ್ನ ನಾವು ಮಿಕ್ಸ್ ಮಾಡ್ಕೊಂತ ಇರ್ಬೇಕು. ನಾನಿವಾಗ ಯಾವುದೇ ರೀತಿ ಗಂಟಿಲ್ದಂಗೆ ಇದನ್ನ ಕಲಸಿಟ್ಕೊಂಡನಿ. ಇದಕ್ಕೆ ಇವಾಗ ನಾನಿಲ್ಲೇ ಒಂದು ಅರ್ಧ ಕಪ್ನಷ್ಟು ಹಾಲಿನ ಪುಡಿನ ಇದಕ್ಕೆ ಸೇರಿಸ್ಕೊಳಕತ್ತೇನೆ ನೋಡ್ರಿ. ಅರ್ಧ ಕಪ್ ಅಷ್ಟಾದ್ರೆ ಸಾಕು. ಈ ಹಾಲಿನ ಪುಡಿನೂ ಅಷ್ಟೇ ಇವಾಗ ಯಾವುದೇ ರೀತಿ ಗಂಟಿರಬಾರ್ದು. ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೊತ ಹೋಗೋಣಂತ. ಇದು ಹಾಲಿನ ಪುಡಿ ಬೇಗ ಗಂಟಾಗೋದ್ರಿಂದ ಆದಷ್ಟು ಇದನ್ನ ಕಂಟಿನ್ಯೂಸ್ ಆಗಿ ತಿರುಗಿಸ್ಕೊಂತಾನೆ ಇದನ್ನ ಆದಷ್ಟು ಗಂಟಿಲ್ದಂಗೆ ಮಾಡ್ಕೊರಿ. ಇವಾಗ ನಾನಿಲ್ಲೇ ಈ ರೀತಿ ಕಲಸಿ ಇಟ್ಕೊಂಡನಿ. ಮೀಡಿಯಂ ಫ್ಲೇಮ್ ಒಳಗೆ ಇವಾಗ ಇದನ್ನ ಒಂದು 5 ನಿಮಿಷ ನಾವು ಕುದಿಯೋದಕ್ಕೆ ಬಿಡ್ಬೇಕಾಕತಿ. ಒಂದು 5 ನಿಮಿಷ ಆದ್ಮೇಲೆ ಈ ರೀತಿ ಇದು ಗಟ್ಟಿ ಹಾಕ್ಕೊಂತ ಬರ್ತದೆ ನೋಡ್ರಿ. ಜಾಸ್ತಿ ಗಟ್ಟಿನೂ ಅಲ್ಲ ಜಾಸ್ತಿ ತೆಳುವೂ ಅಲ್ಲ. ನಾನು ಇವಾಗ ನಿಮಗೆ ತೋರ್ಸಾತ ನೋಡಿ ಈ ರೀತಿ ಇರ್ಬೇಕಿದು. ಸ್ವಲ್ಪ ಹೊತ್ತಾದ್ಮೇಲೆ ಅದು ಪಾತ್ರೆ ತಳ ಬಿಟ್ಕೊಂತ ಬರ್ತತಿ. ಅಲ್ಲಿವರೆಗೂ ನೀವು ಇದನ್ನ ಕುದಿಸ್ಕೋಬೇಕಾಕತಿ. ನಾನು ನಿಮ್ಗೆ ತೋರ್ಸಾತ ನೋಡ್ರಿ. ಇಷ್ಟಾದ್ರೆ ಇದು ಪರ್ಫೆಕ್ಟ್ ಆಗೈತೆ ಅಂತ ಹೇಳಿ ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ತಾನೆ ನಾನಿಲ್ಲೇ. ಇವಾಗಿದು ಸ್ವಲ್ಪ ಕಂಪ್ಲೀಟ್ ಆಗಿ ತಣ್ಣಗಾಗೈತಿ. ಇದನ್ನ ಇವಾಗ ಒಂದು ಬೌಲ್ಗೆ ತಕೊಂಬಿಡೋಣಂತ. ನಾನು ಮಾಡ್ತಿರುವಂಥ ಸ್ವೀಟ್ಗೆ ಇದು ಮೇನ್ ಇಂಗ್ರೀಡಿಯೆಂಟ್. ಆಮೇಲೆ ತಿನ್ನೋದಕ್ಕೂ ಅಷ್ಟೇ ನಿಮ್ಗೆ ಎಷ್ಟು ಟೇಸ್ಟಿಯಾಗಿರ್ತದೆ ಅಂದ್ರೆ ನೀವು ಇದನ್ನು ಹಾಗೆ ಕೂಡ ತಿನ್ಬೋದು. ಅಷ್ಟು ಸೂಪರ್ ಆಗಿರ್ತದೆ ಇದು. ನಾನಿಲ್ಲೇ ಒಂದು ಪಾತ್ರೆಗೆ ಈ ರೀತಿ ತೆಗೆದಿಟ್ಕೊಂಡ ನೋಡ್ರಿ. ಇವಾಗ 10 ನಿಮಿಷ ಆದಮೇಲೆ ಇಲ್ಲಿ ನಾನು ನಿಮ್ಗೆ ಹಿಟ್ಟಿದು ಚೆನ್ನಾಗಿ ರವೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೆಂದಿದು ಫ್ಲಫಿ ಥರ ಆಗಿರ್ತತಿ. ನೀವು ನೋಡ್ತಿರ್ಬೋದು ಇಲ್ಲಿ ನಾನು ಕಲಿಸ್ತಿರುವಾಗ ಅದ್ರ ಟೆಕ್ಸ್ಚರ್ ಯಾವ ರೀತಿ ಬಂದತ್ತೆ ಅಂತೇಳಿ. ಇಲ್ಲಿ ರವೆ ಸ್ವಲ್ಪ ನೆಂದಿರೋದ್ರಿಂದ ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಇದಕ್ಕೆ ನಾನಿಲ್ಲೇ ಸ್ವಲ್ಪ ಇದಕ್ಕೆ ನೀರು ಹಾಕೊಂತ ನೋಡ್ರಿ. ಇವಾಗ ಇಲ್ಲಿ ಸ್ವಲ್ಪ ನೀರು ಹಾಕೋರಿ. ನೀವು ಬೇಕಂದ್ರೆ ಒಮ್ಮೆ ಜಾಸ್ತಿ ಸೇರಿಸ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ದೋಸೆ ಎಲ್ಲ ಮಾಡ್ತೀವಲ್ಲ ಆ ರೀತಿ ಕನ್ಸಿಸ್ಟೆನ್ಸಿ ಇರ್ಬೇಕಿದು. ಇವಾಗ ಇದನ್ನ ಇನ್ನೊಂದ್ಸಲ ನೀರು ಹಾಕಿರೋದ್ರಿಂದ ನಾನಿಲ್ಲೇ ಒಂದು ಸೆಕೆಂಡ್ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾನೆ. ನಾನು ತೋರ್ಸಾತ ನೋಡ್ರಿ ಈ ರೀತಿ ಬ್ಯಾಟರ್ ಇದ್ರೆ ಇದು ಪರ್ಫೆಕ್ಟ್ ಆಗೈತೆ ಅಂತ ಹೇಳಿ. ಇವಾಗ ಯಾವ ರೀತಿ ಮಾಡ್ಬೇಕಂತ ನಾನು ನಿಮ್ಗೆ ತೋರಿಸ್ತಾನಂತ. ನಾನಿಲ್ಲಿ ನಾನ್ ಸ್ಟಿಕ್ ಒಂದು ಪಾತ್ರೆನ ಇಲ್ಲೇ ಇಟ್ಕೊಂಡ ನೋಡ್ರಿ. ನೀವು ಬೇಕಂದ್ರೆ ಇಲ್ಲೇ ದೋಸೆ ಹಂಚೊಳಗೂ ಕೂಡ ಇದನ್ನ ಮಾಡ್ಕೋಬಹುದು. ನಾನಿಲ್ಲಿ ಈ ಬಾಣಲಿ ಚೆನ್ನಾಗಿ ಬಿಸಿ ಆದ್ಮೇಲೆ ಸ್ವಲ್ಪ ಒಂದು ಹನಿಯಷ್ಟು ಎಣ್ಣೆನ ಹಾಕ್ಕೊಂಡು ಈ ರೀತಿ ಒಂದು ಬ್ರಷಿಂದ ಇದನ್ನ ಹಚ್ಕೊಳಕತ್ತ ನೋಡ್ರಿ. ಇವಾಗ ನಾವೇನು ಕಲಸಿಟ್ಟಿದ್ವಲ್ಲ ಬ್ಯಾಟರ್ ಅದನ್ನು ಇನ್ನೊಂದ್ಸಲ ನಾವು ಪ್ರತಿ ಸಲ ಮಾಡೋವಾಗ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಸ್ಪೂನಷ್ಟು ಹಾಕ್ಕೊಂಡು ಈ ರೀತಿ ಅಗ್ಲ ಮಾಡ್ಕೋಬೇಕು ನೋಡ್ರಿ. ಆದ್ರೆ ಜಾಸ್ತಿ ತೆಳುವಾಗಿ ಅಗ್ಲ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾವು ಸೆಟ್ ದೋಸೆ ಎಲ್ಲ ಮಾಡ್ತೇವಲ್ಲ ಆ ರೀತಿ ಸ್ವಲ್ಪ ದಪ್ಪವಾಗಿ ನೀವು ಹಿಟ್ಟನ್ನ ಇಲ್ಲೇ ಸೇರಿಸ್ಕೋಬೇಕು. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಸಿಮ್ ಒಳಗೆ ಇಟ್ಟಿದ್ನ ಒಂದು 2 ನಿಮಿಷ ಬೇಯೋದಕ್ಕೆ ಬಿಟ್ಬಿಡೋಣ. ನಾನಿವಾಗ ಒಂದು 2 ನಿಮಿಷ ಆದ್ಮೇಲೆ ನಿಮ್ಗೆ ತೋರ್ಸಾತ ನೋಡ್ರಿ. ಈ ರೀತಿ ಇದು ಕಂಪ್ಲೀಟ್ ಆಗಿ ಹಿಟ್ಟಿನಂಶ ಎಲ್ಲ ಹೋಗಿರ್ಬೇಕು. ಅಲ್ಲಿವರೆಗೂ ನಾವು ಇದನ್ನ ಬೇಯಿಸ್ಕೋಬೇಕಾಕತಿ. ಇವಾಗ ನಾವೇನು ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇನ್ನೊಂದು ಸ್ವೀಟ್ ಅದನ್ನ ನಾನು ಇಲ್ಲಿ ವಿಡಿಯೋದೊಳಗೆ ತೋರ್ಸಾತನಲ್ಲ ಆ ರೀತಿ ನೀವು ಒಂದು ಸೈಡ್ ಹಾಕೋಬೇಕು ನೋಡ್ರಿ. ಒಂದು ಸ್ಪೂನಿಂದ ಒಂದು 2 ಸ್ಪೂನ್ ಅಷ್ಟು ನಾವು ಈ ರೀತಿ ಹಾಕೋಬೇಕಾಕತಿ ಇದನ್ನ. ಈ ಸ್ವೀಟ್ನ ಕಂಪ್ಲೀಟಾಗಿ ಮಾಡೋವರೆಗೂ ನೀವು ಇದನ್ನ ಲೋ ಫ್ಲೇಮ್ ಒಳಗೆ ಸ್ಟವ್ನ ಇಟ್ಕೋಬೇಕು. ನಾನಿವಾಗ ಇಲ್ಲಿ ವಿಡಿಯೋದೊಳಗೆ ತೋರ್ಸಾತ ನೋಡಿ ಆ ರೀತಿ ನೀವು ಇದನ್ನ ಮಡಚ್ಕೊಂತ ಬರ್ಬೇಕು. ರೋಲ್ ಅಂತಾರಲ್ಲ ಆ ರೀತಿ ನಾವಿಲ್ಲೇ ರೋಲ್ ಮಾಡ್ಕೊತ ಹೋಗ್ಬೇಕು ನೋಡ್ರಿ. ಯಾವುದೇ ಕಾರಣಕ್ಕೂ ಪಾತ್ರೆಗೆ ಹಿಡಿಯಲ್ಲ, ಅಷ್ಟು ಚೆನ್ನಾಗಿ ಬರ್ತತಿ ಇದು ಸ್ವೀಟ್. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಪರ್ಫೆಕ್ಟಾಗಿ ಬಂದತ್ತಂತೇಳಿ. ಇವಾಗ ಇದನ್ನು ತೆಗೆದಿಟ್ಕೊಂಬಿಡೋಣ ಇವಾಗ ಒಂದು ಪ್ಲೇಟಿಗೆ. ಇವಾಗ ಇನ್ನೊಂದು ಮಾಡಿ ತೋರಿಸ್ತಾನೆ ನೋಡ್ರಿ. ಎರಡನೇದಕ್ಕೆ ನಾನಿಲ್ಲಿ ಯಾವುದೇ ರೀತಿ ಎಣ್ಣೆ ಸಹ ಹಚ್ಚಿಲ್ಲ. ನಾನಿಲ್ಲಿ ಈ ರೀತಿ ಸ್ವಲ್ಪ ದಪ್ಪಗೆ ನಾನಿಲ್ಲೇ ಮಾಡ್ಕೊಳಕತ್ತೀನಿ. ನೀವು ಇಲ್ಲೇ ತೆಳ್ಳಗೆ ಮಾಡ್ಕೊಂಡ್ರೆ ಏನಾಗತ್ತಂದ್ರೆ ನಾವೇನು ಸುತ್ತಿರ್ತೇವಲ್ಲ ಅದು ಫಿಲ್ಲಪ್ ಮಾಡಿ ಅವಾಗ ಅದು ಹೊರಗಡೆ ಬಂದುಬಿಡ್ತತಿ. ಆದ್ದರಿಂದ ಸ್ವಲ್ಪ ದಪ್ಪಾಗೆ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಒಳಗೆ ಹಾಕಿರುವಂಥ ಸ್ವೀಟ್ ಹೊರಗಡೆ ಬರೋದಿಲ್ಲ. ಆದ್ದರಿಂದ ಸ್ವಲ್ಪ ದಪ್ಪಾಗೆ ನೀವು ಹಾಕೋರಿ. ನಾನು ನಿಮ್ಗೆ 2ನೇ ಮೆಥಡ್ ಇಲ್ಲಿ ತೋರ್ಸಾತಾನೆ ನೋಡ್ರಿ. ನಿಮ್ಗೆ ಆ ರೀತಿ ಅದು ಒಂದೇ ಕಡೆ ಜಾಸ್ತಿ ಆಕತ್ತೆ ಅನ್ನೋಂಗಿದ್ರೆ ನೀವು ಈ ರೀತಿ ಒಂದು 2 ಸ್ಪೂನಷ್ಟು ಹಾಕ್ಕೊಂಬಿಟ್ಟು ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಕೂಡ ಮಾಡ್ಕೋಬೋದು. ಇದು 2ನೇ ಮೆಥಡ್. ನಿಮ್ಗೆ ಯಾವ್ದು ಇಷ್ಟನೋ ಆ ಮೆಥಡ್ನ ನೀವು ಇಲ್ಲೇ ಫಾಲೋ ಮಾಡ್ಬೋದು. ನಾನಿಲ್ಲಿ ಈ ರೀತಿ ಹಾಕ್ಕೊಂಡ ನೋಡ್ರಿ. ಇದನ್ನು ಅಷ್ಟೇ ಇವಾಗ ರೋಲ್ ಮಾಡ್ಕೊಂಬಿಡೋಣ.
ತುಂಬ ಸುಲಭ ಇದು. ಆರಾಮಾಗಿ ನೀವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಬ್ಬರೇ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಸೊ ತುಂಬ ಚೆನ್ನಾಗಿರ್ತದೆ ಸ್ವೀಟ್ ಮಾತ್ರ. ಇವಾಗ ಎರಡನೇದು ಕೂಡ ರೆಡಿ ಆಯ್ತು ನೋಡ್ರಿ. ಇದೇ ರೀತಿನ ನಾನಿಲ್ಲೇ ಎಲ್ಲನೂ ಮಾಡಿ ಇಟ್ಕೊಂಡನಿ. ನೋಡ್ತಿರ್ಬೋದು ನೀವು, ಎಲ್ಲೂ ಸಹ ಏನೂ ಕಟ್ಟಾಗಿಲ್ಲ, ಅಷ್ಟೊಂದು ಪರ್ಫೆಕ್ಟಾಗಿ ಬಂದಾವಿವು. ನಿಮ್ಗೆ ಏನಾದರೂ ಸ್ವೀಟ್ ತಿನ್ಬೇಕು ಅನ್ಸಿದ್ರೆ ಈ ಸ್ವೀಟ್ನ ನೀವು ಮಾವಿನ ಹಣ್ಣು ಸೀಸನ್ ಮುಗಿಯೋದ್ರೊಳಗೆ ಮಾಡ್ಕೊಂಡು ತಿನ್ಬೋದು. ಅಷ್ಟು ಸೂಪರಾಗಿರುವಂಥ ರೆಸಿಪಿ ಇದು. ಇವಾಗ ನಾನು ನಿಮ್ಗೆ ಮಧ್ಯದಲ್ಲಿ ಕಟ್ ಮಾಡಿ ಕೂಡ ತೋರ್ಸಾತ ನೋಡ್ರಿ, ಎಷ್ಟು ಪರ್ಫೆಕ್ಟಾಗಿ. ಆಮೇಲೆ ಒಳಗಡೆ ಏನು ನಾವು ಫಿಲ್ಲಿಂಗ್ ಮಾಡಿರ್ತೇವಲ್ಲ ಅದು ಜ್ಯೂಸಿಯಾಗಿ ತುಂಬ ಚೆನ್ನಾಗಿರ್ತೈತಿ. ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಆಮೇಲೆ ಯಾವ ರೀತಿ ಬಂತಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಹೈಪ್ ಆಪ್ಷನ್ ಇರ್ತೈತಿ, ಹೈಪ್ ಮಾಡಿ.